ಹೈ ಫ್ರೆಂಡ್ಸ್, ಇವತ್ತು ನೀವು ನೋಡ್ತಾ ಇರೋ ಎಂಟ್ರೆನ್ಸ್ ಗೇಟ್ ಬಂದು ರಾಮದೇವ್ರ ಬೆಟ್ಟ ಅಂದ್ಬಿಟ್ಟು ಹುಣಸನಳ್ಳಿ ತಾಲೂಕು ಹೊಸದುರ್ಗ ಹತ್ರ ಬರುತ್ತೆ. ಫುಲ್ಲು ಕಾಡಿನ ಮಧ್ಯೆನೇ ಇದೆ ಈ ಬೆಟ್ಟ. ನಿಮಗೂ ತುಂಬ ಖುಷಿ ಆಗುತ್ತೆ ಬನ್ನಿ ಈ ಜಾಗದಲ್ಲಿ ಬಂದು ನೋಡೋದಕ್ಕೆ. ಅಷ್ಟು ಚೆನ್ನಾಗಿದೆ ಇದು. ಸೈಲೆಂಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಊರೇ ಇಲ್ಲ, ಇಲ್ಲಿ ಒಂದು ಕಾಡಿನ ಮಧ್ಯದಲ್ಲಿದೆ ಈ ಬೆಟ್ಟ. ತುಂಬ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬ ಸಖತ್ತಾಗಿದೆ. ಬಂದು ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬರ್ಬೋದು, ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಬೆಟ್ಟ. ನೋಡ್ತಿರ್ಬೇಕು, ಫುಲ್ಲು ಕಾಡು ಮಧ್ಯೆನೇ ಹೋಗಬೇಕು. ಆ ಕಡೆ ಈ ಕಡೆ ಏನೂ ಇಲ್ಲ, ಬರೀ ಕಾಡಿನ ಮಧ್ಯೆನೇ ಸ್ವಲ್ಪ ದಾರಿ ಮಾತ್ರ ಇದೆ ಅಷ್ಟೇ. ಎಷ್ಟು ತುಂಬ ವಾತಾವರಣ ಚೆನ್ನಾಗಿದೆ ಮಾತ್ರ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ತುಂಬ ತಂಪು ವಾತಾವರಣ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ನಾವು ಫ್ಯಾಮಿಲಿ ಸಮೇತ ಬಂದಿದ್ದು. ಇದೇ ಅಲ್ಲಿ ಬೆಟ್ಟ ಹತ್ತಿ ಬಂದಿದ್ದೀವಿ. ಮೇಲ್ಗಡೆ ದೇವರಿದೆ, ತೋರಿಸ್ತೀನಿ ನಮ್ಗೆ ಯಾವ ದೇವಸ್ಥಾನ ಇದೆ ಅಂತ. ದೇವಸ್ಥಾನ ಕೂಡ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ ಬಂದು ತುಂಬ ದೂರ ಇದೇ ದೇವ್ರ ನೋಡ್ಕೊಳ್ಳಿ. ಇದೇ ದೇವಸ್ಥಾನ ಚಿಕ್ಕದಾಗಿದೆ. ದೇವಸ್ಥಾನ ಮಾತ್ರ ಕರಡು ಕಂಬದಲ್ಲಿದೆ. ಅದೊಂದು ಮಾತ್ರ ಇದೆ ಅಷ್ಟೇ ದೇವರು. ನೀವು ನೋಡ್ಕೊಂಡ್ರೆ ದೇವರು ಇದೇನೆ. ಆಮೇಲೆ ಬೆಟ್ಟದಿಂದ ಸೈಡಿಗೆ ಹೋದರೆ ಅಲ್ಲಂತೂ ತುಂಬಾ ಸಕ್ಕತ್ತಾಗಿರುತ್ತೆ. ಕೆಳಗಡೆ ಎಲ್ಲ ಜೂಮ್ ಮಾಡಿದ್ದು ಚೆನ್ನಾಗಿದೆ ಮಾತ್ರ. ನೋಡಿ, ಸೈಲೆಂಟ್ ಪ್ಲೇಸ್ ಮಾತ್ರ. ಫ್ಯಾಮಿಲಿ ಸಮೇತ ಬರ್ಬೋದು, ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ಸಮೇತ ಬರ್ಬೋದು. ನಾವಿವತ್ತು ಶ್ರಾವಣ ಮಾಡಬೇಕು ಅಂದ್ಕೊಂಡಿದ್ದೋ. ಇಲ್ಲಿ ಬಂದು ಸರಿ ಎರಡನೇ ಶ್ರಾವಣ ಅಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಬಂದು ಇಲ್ಲೇ ಶ್ರಾವಣನೂ ಮಾಡ್ಕೊಬಿಟ್ಟು ಇಲ್ಲೇ ಮುದ್ದೆ ಚಿಕನ್ ತಂದು ಇಲ್ಲೇ ಸಾಂಬಾರು ಮಾಡಿಕೊಂಡು ಇಲ್ಲೇ ಎಲ್ಲರೂ ಊಟ ಎಲ್ಲ ಮಾಡ್ಕೊಬಿಟ್ಟು ಇಲ್ಲೇ ಶ್ರಾವಣನೂ ಮುಗಿಸ್ಕೊಬಿಟ್ಟು ಫ್ಯಾಮಿಲಿ ಸಮೇತ ಬಂದಿದ್ದು. ಇಲ್ಲೇ ಎಲ್ಲನೂ ನಮ್ಮ ಮಾವ ಅವರು ಕಟ್ ಮಾಡ್ತಾಯಿದ್ದಾರೆ, ನಮ್ಮ ಅತ್ತೆ ಅವರು ಮುದ್ದೆ ತಿಳ್ತಾ ಇದ್ದಾರೆ. ಇಲ್ಲಿ ಶ್ರಾವಣನೂ ಮುಗಿಸ್ಕೊಬಿಟ್ಟು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ